ಮಾತುಕತೆಯಲ್ಲೇ ಮುಗಿಯಬೇಕಿದ್ದ ಗಂಡ ಹೆಂಡತಿ ಜಗಳ ಇದೀಗ ಬೀದಿ ರಂಪಾಟ ಆಗಿದೆ. 3 ಮದುವೆ ಮಾಡಿಕೊಂಡ ಮಹಿಳೆಯ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಿದೆ. ಬೆತ್ತಲೆ ಓಡಾಟ, ಕಿರುಕುಳ ಆರೋಪಗಳಿಗೆ ಕಿತಾಪತಿ ಪತಿರಾಯ ಬೇರೆ ಕಥೆಯನ್ನೇ ಹೇಳ್ತಿದ್ದಾನೆ. ಬೆತ್ತಲೆ ಓಡಾಟ, ಸೈಕೋಪತಿ ಕೇಸ್ಗೆ ಮೇಜರ್ ಟ್ವಿಸ್ಟ್. ಪತ್ನಿ ಆರೋಪಕ್ಕೆ ಮಂಜುನಾಥ್ ಪ್ರತ್ಯಾರೋಪ. ಪ್ರಕರಣಕ್ಕೆ ರೋಚಕ ತಿರುವು ಕೊಟ್ಟ 3ನೇ ಪತಿ. ಈ ವ್ಯಕ್ತಿ ಹೆಸರು ಮಂಜುನಾಥ್ ಅಂತ. ಕಳೆದ ಡಿಸೆಂಬರ್ 30ನೇ ತಾರೀಕು ಇದೇ ವ್ಯಕ್ತಿಯ ಬೆತ್ತಲೆ ಫೋಟೋಗಳ ಸಮೇತ ಕೇಂದ್ರ ವಿಭಾಗದ ಮಹಿಳಾ ಠಾಣೆಗೆ ಈತನ ಪತ್ನಿಯೇ ದೂರು ಕೊಟ್ಟಿದ್ಲು. ಪಾರ್ನ್ ವಿಡಿಯೋಗಳನ್ನ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸ್ತಾನೆ, ಮನೆಯಲ್ಲಿ ಬೆತ್ತಲೆ ಓಡಾಡ್ತಾನೆ, ಕಿರುಕುಳ ಕೊಡ್ತಾನೆ, ವರದಕ್ಷಿಣೆ ಕೇಳ್ತಾನೆ ಅಂತ ಗಂಭೀರ ಆರೋಪ ಮಾಡಿದ್ರು. ಪತ್ನಿ ಮೇಘಶ್ರೀ ಮಾಡಿದ್ದ ಆರೋಪಗಳಿಗೆಲ್ಲ ಈಗ ಮಂಜುನಾಥ್ ಮಾಧ್ಯಮಗಳ ಮುಂದೆ ಬಂದು ಪತ್ನಿಯ ಮೇಲೆಯೇ ಪ್ರತ್ಯಾರೋಪ ಮಾಡ್ತಿದ್ದಾನೆ. ತಂದೆ ತಾಯಿಗಳಾಗಿರ್ಬೋದು, ಇವರಾಗಿರ್ಬೋದು ದಾಖಲೆಗಳು ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕೆ ದಾಖಲೆಗಳು ನಿರಾಕರಣೆ ಮಾಡ್ತಾರೆ ಅಂದ್ರೆ 2 ಮದುವೆ ಆಗಿದೆ, ಇನ್ನೆಲ್ಲೂ 3ನೇದು ಗೊತ್ತಾಗೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ. ಆನಂತರ ಏನಾಗಿದೆ, ರಿಜಿಸ್ಟರ್ ಆಫೀಸ್ ಚಿಕ್ಕಬಳ್ಳಾಪುರದಲ್ಲೂ ನಾನು ಅಪ್ಲಿಕೇಶನ್ ತಗೊಂಡ್ಬರ್ತೀನಿ, ಮತ್ತೆ ವಿಲ್ಸನ್ ಗಾರ್ಡನ್ ಅಪ್ಲಿಕೇಶನ್ ತಗೊಂಡ್ಬರ್ತೀನಿ. ಆಗ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಆನಂತರ ಆಧಾರ್ ಕಾರ್ಡ್ಸ್ ಕೇಳ್ತಾರೆ. ಅದನ್ನ ಯಾಕೆ ಅವರು ಕೊಡ್ಲಿಲ್ಲ ಅಂದ್ರೆ ಆಲ್ರೆಡಿ 2 ಮದುವೆ ಆಗಿದೆ, ಅದು ಮರೆ ಮಚ್ಚಿದ್ರೆ ಎಲ್ಲಿ ಗೊತ್ತಾಗೋಗುತ್ತೆ. ಯಾಕಂದ್ರೆ ಆಸ್ ಪರ್ ಗೌರ್ಮೆಂಟ್ ಲಾ ಪ್ರಕಾರ ಅವ್ರ ದಾಖಲಾತಿಗಳು ಫಸ್ಟ್ನೇ ಡಿವೋರ್ಸ್ ಆಗಿರ್ಬೋದು, 2ನೇ ಡಿವೋರ್ಸ್ ಆಗಿರ್ಬೋದು, ಏನಕ್ಕಾಗಿದೆ ಕಾರಣ ಎಲ್ಲ ಗೊತ್ತಾಗೋಗುತ್ತೆ ಅಂತ ಹೇಳಿ ಅವ್ರ ದಾಖಲೆಗಳು ಕೊಡ್ಲಿಲ್ಲ. ಇದೆಲ್ಲ ನನಗೆ ಯಾವಾಗ ಗೊತ್ತಾಗೋಯ್ತು ಅಂತ ಹೇಳಿದ ತಕ್ಷಣ ಆನಂತರ ಈ ಹುಡುಗಿಗೆ ಒಂದು ಸಂಬಂಧ ಅಲ್ಲ. ಕಮಿಷನರ್ ಕಚೇರಿ ಹತ್ರ ಬಂದು ಪತ್ನಿಯ ಆರೋಪಗಳಿಗೆ ಕೌಂಟರ್ ಕೊಡಲು ಶುರು ಮಾಡಿದ್ದ ಮಂಜುನಾಥ್ ನಮಗೆ ಮದುವೆಯೇ ಆಗಿಲ್ಲ ಎಂದಿದ್ದಾನೆ. ತನ್ನ ಪತ್ನಿ ಮೇಘಶ್ರೀ ವಿರುದ್ಧ ಹಲವು ಪ್ರತ್ಯಾರೋಪ ಮಾಡಿರುವ ಮಂಜುನಾಥ್, ಈಕೆ ಶೋಕಿಗೋಸ್ಕರ ಗಂಡಂದಿರನ್ನ ಬಳಸಿಕೊಳ್ತಾಳೆ. ಮೊದಲ ಮತ್ತು 2ನೇ ಗಂಡಂದಿರನ್ನ ಶೋಕಿಗೆ ಬಳಸಿಕೊಂಡು ಡಿವೋರ್ಸ್ ಮಾಡಿಕೊಂಡಿದ್ಲು. ನನ್ನ ಬಲೆಗೆ ಬೀಳಿಸಿಕೊಂಡು ಹೂವಿನ ಹಾರ ಹಾಕಿಕೊಂಡಿರೋ ಫೋಟೋ ತೋರಿಸಿ ಮದುವೆ ಆಗಿದೆ ಅಂತಿದ್ದಾಳೆ. ಆಕೆಗೆ ಮನೆ ಲೀಸ್ ಹಾಕಿಕೊಳ್ಳೋಕೆ 12 ಲಕ್ಷ ಸಹಾಯ ಮಾಡಿದ್ದೇನೆ. 30 ಲಕ್ಷ ಹಣ, 50 ಗ್ರಾಂ ಚಿನ್ನ, ಐಪ್ಯಾಡ್ ಪಡೆದಿದ್ದಾಳೆ. ರೌಡಿ ಶೀಟರ್ ಮೂಲಕ ಬೆದರಿಕೆ ಹಾಕಿಸಿದ್ದಾಳೆ. ಬಾತ್ರೂಮ್ಗೆ ಹೋದಾಗ ಫೋಟೋ ತೆಗೆದುಕೊಂಡು ಬೆತ್ತಲೆ ಓಡಾಟ ಅಂತ ಸುಳ್ಳು ಆರೋಪ ಮಾಡಿದ್ದಾಳೆ ಅಂತ ಪ್ರತ್ಯಾರೋಪ ಮಾಡಿದ್ದಾನೆ. ಇನ್ನು ಗಂಡನ ಪ್ರತ್ಯಾರೋಪಗಳಿಗೆ ಮತ್ತೆ ರಿಯಾಕ್ಟ್ ಮಾಡಿರೋ ಸಂತ್ರಸ್ತೆ ದಾಖಲೆ ಸಮೇತ ಮತ್ತಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಆತ ಮಲಗೋ ವಿಚಾರಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನೆ. ಫೋಟೋ ವಿಡಿಯೋ ತೋರಿಸಿ ಅದೇ ರೀತಿ ಮಾಡೋಣ ಅಂತಿದ್ದ. 1 ತಿಂಗಳಲ್ಲಿ ಮಗು ಕೊಡು ಅಂತಿದ್ದ. ಲೈಂಗಿಕ ವಿಚಾರಕ್ಕೆ ಕಿರುಕುಳ ಕೊಡ್ತಿದ್ದ. ಠಾಣೆಯಿಂದಲೂ ಬುದ್ಧಿ ಕಲಿಸಲು ಹೋದಾಗ ನನ್ನ ಖಾಸಗಿ ಫೋಟೋಗಳನ್ನ ಲೋಕಲ್ ಚಾನೆಲ್ನಲ್ಲಿ ಹಾಕಿಸಿ ಮರ್ಯಾದೆ ಕಳೆದ. ನಂತರ ನಾನು FIR ಮಾಡಿಸಿದ್ದೀನಿ. 4 ಗೋಡೆಯ ಮಧ್ಯೆ ಇರುವ ವಿಚಾರವನ್ನ ಈ ರೀತಿ ಬೀದಿಗೆ ತಂದು ರಂಪಾಟ ಮಾಡ್ತಿದ್ದಾನೆ ಅಂತ ಮೇಘಶ್ರೀ ಕಿಡಿಕಾರಿದ್ದಾಳೆ. ಏನ್ ಡೈವರ್ಸ್ ಅಲ್ಲಿ ಮೆನ್ಷನ್ ಮಾಡಿದಾರಂತೂ ನೋಡಿದಾನೆ. ಆದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಬೇರೆ ನ್ಯೂಸ್ ಚಾನಲ್ ಅಲ್ಲಿ ನಂದು ಓಪನ್ ಫೋಟೋಸ್ಗಳೆಲ್ಲ ಹಾಕ್ಸಿ ನಮ್ಮ ಅಪ್ಪ ಅಮ್ಮಂದೆಲ್ಲ ಫೋಟೋಸ್ಗಳು ಹಾಕಿ ನಾನು 25 ಲಕ್ಷ ಕೊಟ್ಟಿದ್ದೀನಿ, 50 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಆರೋಪ ಹೊತ್ಕೊಂಡ್ ಬಂದಿದ್ದಾನೆ. ಎಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ನಾನು ಆನ್ಸರ್ ಕೊಡ್ಲೇಬೇಕು. ಯಾಕೆ ಅಂದ್ರೆ ನಾನು 5 ಲಕ್ಷ ಕೊಟ್ಟಿರೋ ಚೀಟಿ ದುಡ್ಡು ತೆಗೆದು 5 ಲಕ್ಷ ಅವನಿಗೆ ಕೊಟ್ಟಿರೋದನ್ನ ಮರ್ತೋಗ್ಬಿಟ್ಟ. ನನಗೆ ಚೈನ್ ಬೇಕು, ಉಂಗ್ರ ಬೇಕು ಅಂತೆಲ್ಲ ಹೇಳಿ ಇಸ್ಕೊಂಡವನು ಇವತ್ತು ಹೋಗ್ಬಿಟ್ಟು ನಾನು ಏನೋ ಕೋರ್ಟಲ್ಲೆಲ್ಲ ನಾ ಕೇಳ್ಬಿಡ್ತಾರೆ ನಾನು ಇಸ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ 25 ಲಕ್ಷ ಇಸ್ಕೊಂಡಿದ್ದಾಳೆ. 50 ಲಕ್ಷ 50 ಗ್ರಾಮ್ ಉಂಗ್ರ ಸರ ಎಲ್ಲ ಇಸ್ಕೊಂಡಿದ್ದಾಳೆ ನನ್ನ ಹತ್ರ ಅಂತೆಲ್ಲ ಸುಳ್ಳು ಹೇಳಿದಾನೆ. ಸದ್ಯ ದೂರುದಾರಿಯೇ ಹೇಳ್ದಂಗೆ 4 ಗೋಡೆಯ ಮಧ್ಯದ ಜಗಳ ಬೀದಿಗೆ ಬಂದಿದೆ. ಗಂಡ ಅನಿಸಿಕೊಂಡವನು ಹೆಂಡತಿಯ ಖಾಸಗಿ ಬೆತ್ತಲೆ ಫೋಟೋ ಬೇರೆಯವರಿಗೆ ಶೇರ್ ಮಾಡಿದ್ದು ಎಷ್ಟು ಸರಿ ಅನ್ನೋದು ದೂರುದಾರಿಯ ಪ್ರಶ್ನೆಯಾಗಿದೆ. ಇಬ್ಬರ ಜಗಳ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಆ ದೇವರಿಗೆ ಗೊತ್ತು. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.